ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಾನು ಹೇಳಬೇಕಾಗಿದ್ದ ವಿಷಯ ನಮ್ಮ ಮಕ್ಕಳಲ್ಲಿ 13 ವಯಸ್ಸಿಂದ 25 ವರ್ಷವರೆಗಿನ ಮಕ್ಕಳಿಗೆ ನನ್ನ ಸಂದೇಶ ಮತ್ತು ಅವರ ತಂದೆ ತಾಯಿಗಳು ಯಾರಾದಿದ್ದರೆ ಅವರಿಗೆ ಇರುವ ಸಂದೇಶ ಏನು ಅಂತ ಹೇಳಿದರೆ, ಈ ವಯಸ್ಸಿನಲ್ಲಿ ನಮ್ಮ ಮಕ್ಕಳು ಸಮಯ ವ್ಯರ್ಥ ಮಾಡುವುದು ಮತ್ತು ಈಗಿನ ಈ ಮೊಬೈಲ್ಗಳನ್ನು ಅತಿಯಾಗಿ ಹೆಚ್ಚಾಗಿ ಅದನ್ನು ಉಪಯೋಗಿಸುವುದು, ಅದರಲ್ಲಿ ಸಮಯ ವ್ಯರ್ಥ ಮಾಡೋದು ಹೆಂಗಂತ ಹೇಳಿದರೆ, ಶಾಲಾ ಕಾಲೇಜುಗಳಿಗೆ ಹೋಗೋದು, ಬರೋದು, ಮನೆಯಲ್ಲಿ ಕೂರೋದು, ಮೊಬೈಲ್ಗಳನ್ನು ಸ್ಕ್ರೋಲ್ ಮಾಡ್ತಾ ರೀಲ್ಸ್ಗಳನ್ನು ನೋಡುತ್ತಾ, ಬೇಡದ ವಿಷಯಗಳನ್ನು ನೋಡುತ್ತಾ ಸಮಯ ವ್ಯರ್ಥ ಮಾಡಿ ಯಾವುದರ ಕಡೆ ಪರಿಗಣನೆ ಮಾಡದೆ ಇರುವುದು. ಇದರಲ್ಲಿ ಬರುವ ಕಷ್ಟಗಳು ಅಂದರೆ, ಆ ಉದ್ದಕ್ಕೆ ಅವರು ಜೀವಮಾನದಲ್ಲಿ ಎಷ್ಟು ವರ್ಷ ಜೀವನ ಮಾಡ್ತಾರೆ ಇದೆ ಪ್ರಪಂಚದಲ್ಲಿ, ಅಲ್ಲಿ ಬರುವ ಕಷ್ಟಗಳೆಲ್ಲ ಈ ವಯಸ್ಸಿನಲ್ಲಿ ಮಾಡಿದ ಸಮಯ ವ್ಯರ್ಥಗಳಿಂದ ಬರುವ ಕಷ್ಟಗಳು. ಅದು ಒಂದಲ್ಲ ಎರಡಲ್ಲ, ಅದು ಹಲವಾರು ಕಷ್ಟಗಳು ಅದಕ್ಕೆ ಎದುರಾಗಲಿದೆ. ಮತ್ತು ಬೇರೊಂದು ವಿಷಯ ಅಂತ ಹೇಳಿದರೆ, ಈ ಸಮಯ ಅಂದರೆ ಹೊಸ ವಿಷಯಗಳನ್ನು ಚಿಂತೆ ಮಾಡೋದು, ಒಳ್ಳೆ ಪುಸ್ತಕಗಳನ್ನು ಓದೋದು, ಅರ್ಥ ಮಾಡೋದು, ಅದರಲ್ಲಿ ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ಕೊಡೋದು, ನಿಮಗೆ ಯಾವುದರಲ್ಲಿ ಪ್ರೋತ್ಸಾಹ ಇದೆ ಅದರ ಕಡೆ ಗಮನ ಕೊಡೋದು, ಒಳ್ಳೆಯ ವಿಷಯಗಳ ಕಡೆ. ಈ ಸಮಯವನ್ನು ವ್ಯರ್ಥ ಮಾಡಿದರೆ ಆ ಜೀವನ ತುಂಬ ಕಷ್ಟಪಟ್ಟು ಆಗ್ತದೆ. ಇದು ಮಾತು ಹೇಳಿದಾಗ ಅದನ್ನು ಕೆಲವರಿಗೆ ಅರ್ಥ ಆಗ್ಬೋದು, ಕೆಲವರಿಗೆ ಅರ್ಥ ಆಗದಿರ್ಬೋದು. ಅದರಲ್ಲಿ ತುಂಬ ವಿಷಯಗಳು ಮಾತಾಡಿದ್ದೇನೆ ನಾನು. ಅದು ಬರುವ ವಿಡಿಯೋಗಳಲ್ಲಿ ನೀವು ಅದನ್ನು ನೋಡಿ ಅರ್ಥ ಮಾಡಿ ಮತ್ತು ಜೀವನದಲ್ಲಿ ಅನುಸರಿಸಿ, ಅದು ತುಂಬ ಪ್ರಯೋಜನವಾಗಲಿದೆ. ಇದರಲ್ಲಿ ನಮ್ಮ ಜೀವಮಾನದ ಒಂದು ನಮ್ಮ ಆಯುಷ್ಯ ಪೂರ್ತಿ ಇರುವ ಜೀವನದಲ್ಲಿ ಈ ವಯಸ್ಸು 13ರಿಂದ 25 ವಯಸ್ಸು ನಾನು ಹೇಳಿದ್ದು ತುಂಬ ಮುಖ್ಯವಾದ ಪಾತ್ರ ಇದೆ ನನ್ನ ಸ್ನೇಹಿತರೆ. ಓಕೆ, ಅದನ್ನು ನಾನು ವಿಡಿಯೋ ಮಾಡಿದ್ದೀನಿ. ಬರುವ ದಿನಗಳಲ್ಲಿ ನಿಮಗೆ ತುಂಬ